ಸರಸ್ವತಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲನೇದಾಗಿ ಆ್ಯಂಡ್ ಹೇಗಿದ್ದು ನನ್ನ ಗುಬ್ಬಿ ಬ್ಲಾಗ್ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಆ್ಯಂಡ್ ಫೈನಲಿ ನಾವೆಲ್ಲರೂ ಟ್ರಿಪ್ನ ಪ್ಲ್ಯಾನ್ ಮಾಡಿ ಟ್ರಿಪ್ಪಿಗೆ ಹೊರಟಿದ್ದೀವಿ ಗೋಕರ್ಣ ಮತ್ತು ಮುರುಡೇಶ್ವರಕ್ಕೆ. ಫಸ್ಟ್ ಈಗ ಅಂದ್ಕೊಂಡಿರೋದು ಮುರುಡೇಶ್ವರಕ್ಕೆ ಹೊರಡ್ತೀವಿ ಅಂತ. ಬಿಕಾಸ್ ಆನ್ ದ ವೇ ಇಡಗುಂಜಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಮನೇಲಿ ಯಾರು ಇಡಗುಂಜಿ ತುಂಬ ವರ್ಷ ಆಗಿದೆ ನೋಡಿ. ನಾನು ರೀಸೆಂಟಾಗಿ ಇವಳಿಗೆ ನೆನಪೇ ಇಲ್ಲ, ನಮ್ಮ ಅಮ್ಮ ಅಪ್ಪಂಗೂ ಅಷ್ಟೇ. ನಾನು ಮೊನ್ನೆ ಫ್ರೆಂಡ್ಸ್ ಜೊತೆ ಹೋಗಿದ್ನಲ್ಲ, ಡಿಗ್ರಿ ಫ್ರೆಂಡ್ಸ್ ಜೊತೆ, ಅವಾಗ ನನಗೆ ಜ್ಞಾಪಕ ಆಯಿತು ತುಂಬ ಚೆನ್ನಾಗಿತ್ತು ಅಂತ. ಆ್ಯಂಡ್ ಲಾಸ್ಟ್ ವೀಕೆ ಹೋಗ್ಬೇಕಿದ್ದಿದ್ದು ನಮ್ಮ ಟ್ರಿಪ್ದು ಫೈನಲಿ ಕ್ಯಾನ್ಸಲ್ ಆಗಿ 15 ಡೇಸ್ ಬ್ಯಾಕ್ ಹೋಗ್ಬೇಕಿದ್ದು ಟ್ರಿಪ್. ಫೈನಲಿ ವಿ ಆರ್ ಗೋಯಿಂಗ್ ನೌ. ದಟ್ ಐ ಆಮ್ ಹ್ಯಾಪಿ. ಎಷ್ಟು ಅಡೆತಡೆಗಳಿಂದ ಕ್ಯಾನ್ಸಲ್ ಆಯಿತು ಈ ಈ ಟ್ರಿಪ್. ಆ್ಯಂಡ್ ಫೈನಲಿ ನಾನು ನೈಟು ಕೇಳ್ತಿದ್ದೀನಿ ಇವಳಿಗೆ ಆಫೀಸಲ್ಲಿ ಫೋನ್ ಬಿಟ್ಟು ನಾವು ನಾಳೆ ಟ್ರಿಪ್ಪಿಗೆ ಹೋಗ್ತೀವ ಅಂತ. ನನಗಂತೂ ಗೈಸ್ ಗಾರ್ಗೆ ಪೆಟ್ರೋಲ್ ಹಾಕ್ಸ್ಕಿತ್ತು ತನಕ ಫುಲ್ ನನಗಂತೂ ನಂಬಿಕೆನೇ ಇರಲಿಲ್ಲ. ಆಮೇಲೆ ಕಾರಿಗೆ ಆವಾಗ ಮದುವೆಗೆ ಹೋಗಿ ಪೆಟ್ರೋಲ್ ಹಾಕ್ಸ್ದಾಗ ನಾನು ನೈಟ್ ಮದುವೆಗೆ ಹೋಗಿದ್ವಿ. ಅಲ್ಲಿ ಹೋದಾಗ ಪೆಟ್ರೋಲ್ ಹಾಕ್ಸಿ ಫುಲ್ ಟ್ಯಾಂಕ್ ಆದಮೇಲೆ ಕಾರು ಹೊರಟಿದ್ದು ನಾವು. ಸೊ ಬನ್ನಿ ನಮ್ಮ ಪ್ರಯಾಣ ಹೇಗಿರುತ್ತೆ ಅಂತ ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂಥವ್ರು ಇದ್ರೆ ಪಕ್ಕದಲ್ಲಿ ಗೈಸ್ ನನ್ನ ಚಾನಲ್. ನಾ ಹೊರಟಿರೋದು ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ. ಸೊ ಫಸ್ಟ್ ಹೋಗ್ತಿರೋದು ನಾವು ಹೊನ್ನಾವರಕ್ಕೆ ಈಗ ಸದ್ಯಕ್ಕೆ. ಬಟ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್. ನೀವೆಲ್ಲ ಅನ್ಕೊತಿರ್ಬೋದು ನಾನು ಯಾಕೆ ಕಾರ್ ಓಡಿಸ್ತಿಲ್ಲ ಅಂತ. ಓಡಿಸ್ತೀನಿ. ಈ ವ್ಲಾಗ್ ಸೀರೀಸಲ್ಲಿ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಬಟ್ ಸ್ವಲ್ಪ ವೀಡಿಯೋಸ್ ಚೆನ್ನಾಗಿಲ್ಲ ಅಷ್ಟು, ಆದ್ದರಿಂದ ನಾನು ಅದನ್ನು ಟ್ರೈ ಮಾಡ್ತೀನಿ ಬಟ್ ಸ್ಟಿಲ್ ಹಾಕೋದಕ್ಕೆ ನಿಮಗೆ ಆ ವ್ಲಾಗಲ್ಲಿ. ಸೊ ನಮ್ಮ ನೆಕ್ಸ್ಟ್ ಬಿಟ್ ಸ್ಟಾಪ್ ಎಲ್ಲಿ ಅಂತ ನೋಡೋಣ ಬನ್ನಿ. ಬಟ್ ರೋಡ್ಸ್ ಮಾತ್ರ ತುಂಬ ಸಖತ್ತಾಗಿದೆ. ಸೊ ನಾನು ಆಲ್ಮೋಸ್ಟ್ 2-3 hours ಆಯಿತು ವ್ಲಾಗ್ ಮಾಡಿ. ಏನು ಮಲ್ಕೊಂಡೇನು ಇತ್ತಿಲ್ಲ, ಜಸ್ಟ್ ಐ ವಾಸ್ ಚಿಲ್ಲಿ ಅಷ್ಟೇ. ಮಾಡ್ತೀರಾ ಇವಾಗ ಕರೆಕ್ಟಾಗಿ ರಾಣಿಬೆನ್ನೂರಿಗೆ 19 ಕಿಲೋಮೀಟರ್ಸ್ ಇದೆ. ಇವಾಗ ಸದ್ಯಕ್ಕೆ ಒಂದು ಬೆಡ್ ಸ್ಟಾಪ್ ಕೊಟ್ಟಿದ್ದೀವಿ ನಮ್ಮ ಲಂಚ್ಗೆ ಅಂತ. ವಿ ಆರ್ ಗೋಯಿಂಗ್ ಟು ಹೆಡ್ ಟು ಅವರ್ ಲಂಚ್. ಇವಾಗ ಟೈಮ್ 1:15. ಸೊ ಅದರಿಂದ ಇಲ್ಲೇ ಸ್ಟಾಪ್ ಮಾಡಿಬಿಡೋಣ. ಲೈಕ್ ಅಟ್ಲೀಸ್ಟ್ ಒಂದು 5:15-5:30 ಅಷ್ಟರಲ್ಲಿ ಮುರುಡೇಶ್ವರ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀವಿ. ಎನಿವೇಸ್ ಅಷ್ಟೊಂದು ರೋಡ್ ರಶ್ ಇಲ್ಲ, ಬಿಕಾಸ್ ಇವತ್ತು ಎಲೆಕ್ಷನ್ ಇರೋದ್ರಿಂದ. ನಮ್ಮ ತುಮಕೂರಿನ ವೋಟಿಂಗ್ ಮುಗೀತು. ನಾನು ಹಾಕಿದ್ದೆ. ನೀವೆಲ್ಲರೂ ವೋಟ್ ಹಾಕಿದ್ದ ಕಮೆಂಟ್ ಮಾಡಿ. ನೀನು ವೋಟ್ ಹಾಕಿತ್ತು ಹ್ಯಾವ್ ಜನ ವೋಟಿಂಗ್ ಕ್ಯಾಸ್ಟ್ ವೋಟ್ ಟು ದ ರೈಟ್ ಪೀಪಲ್, ಟು ದ ರೈಟ್ ಪರ್ಸನ್. ನಮ್ಮ ಅಭ್ಯರ್ಥಿನ ನಾವೇ ಆಯ್ಕೆ ಮಾಡಬೇಕು. ಅದಕ್ಕೆ ಕರೆಕ್ಟ್ ಪರ್ಸನ್ಸ್ಗೆ ಹಾಕಿ ನೀವು ಗೈಸ್ ವೋಟ್ನ. ಆ್ಯಂಡ್ ಇನ್ನೂ ಯಾರ್ಯಾರೆಲ್ಲ ವೋಟರ್ ಐ ಡಿ ಮಾಡಿಸ್ಕೊಂಡಿಲ್ಲ, 18 years ಪ್ಲಸ್ ಇದ್ದೀರಾ, ಫಸ್ಟ್ ಹೋಗಿ ದಯವಿಟ್ಟು ವೋಟರ್ ಐ ಡಿ ಮಾಡಿಸ್ಕೊಳ್ಳಿ. ನಮಗಂತೂ ಅವಾಗ ಕೋವಿಡ್ ಟೈಮ್ ಇತ್ತು, ಮಾಡಿಸಿರಲಿಲ್ಲ. ಬಟ್ ದಿಸ್ ಇಸ್ ಮೈ ಸೆಕೆಂಡ್ ವೋಟಿಂಗ್. ಐ ಫೀಲ್ ಸೊ ಹ್ಯಾಪಿ ದಟ್ ನಾವು ವೋಟ್ ಹಾಕ್ಬೋದು ಅಂತ. ಸೊ ಇದು ಸೆಕೆಂಡ್ ಫೇಸ್ ಆಫ್ ವೋಟಿಂಗ್ ನಡೀತಿರೋದು. ಇನ್ನು ಶಿವಮೊಗ್ಗ, ದಾವಣಗೆರೆ ಎಲ್ಲ May 7th ವೋಟಿಂಗ್ ಇರೋದು. ಸಿ ಯಾರು ಗೆಲ್ತಾರೆ, ಯಾವ ಸರ್ಕಾರ ಬರುತ್ತೆ, ಏನಾಗುತ್ತೆ ಅಂತ ನೋಡೋಣ. ಎಲ್ಲರೂ ಕುತೂಹಲದಿಂದ ಕಾಯ್ತಿರ್ತೀರಾ. ಲೆಟ್ಸ್ ಗೋ. ಇವಾಗ ಊಟ ಮಾಡೋಣ, ಜಾಸ್ತಿ ಮಾತಾಡೋದು ಬೇಡ. ಹೋಟ್ಲವರು ಎಷ್ಟು ಮಾರ್ಕೆಟಿಂಗ್ ಮಾಡಿದ್ದಾರೆ ಅಂದರೆ, ದಾವಣಗೆರೆಯಿಂದನೂ ಮಾರ್ಕೆಟಿಂಗ್ ಮಾಡಿದ್ದಾರೆ. ಎಷ್ಟು ಮಾರ್ಕೆಟಿಂಗ್ ಮಾಡಿರಬೇಡ ಇವ್ರನ್ನ ನಾನು ಅಷ್ಟು ಯೋಚಿಸಿದೆ. ಲೈಕ್ ಯಾಕೆ ಅಂದರೆ ಅಷ್ಟು ಕಿಲೋಮೀಟ್ರಿಂದ 25 kilometers 10 kilometers ಹೋಟ್ಲ್. ಸರಿ ಓಕೆ, ನಾನು 500 meters 1 kilometer 5 kilometers 500 meters ಅಂತಿದ್ದಾರೆ ನನ್ನ ಮಗನ. ಎಲ್ಲಿ 1.5 kilometerಗೆ ಇನ್ನು 500 meter ಅಂತ ಹಾಕೋರೆ. ಹೆವಿ ಮಾರ್ಕೆಟಿಂಗ್ ಮಾಡಿದ್ದಾರೆ ಈ ಹೋಟೆಲ್ ಅವರು. ಬಟ್ ಚೆನ್ನಾಗಿದೆ. ಇಟ್ಸ್ ಪ್ಯೂರ್ ವೆಜ್ ಹೋಟೆಲ್ ಅಂತ ನೋಡಿ. ಇಟ್ಸ್ ನಾಟ್ ಪ್ರಮೋಷನ್ ಆರ್ ಕೊಲಾಬ್ರೇಷನ್ ಗೈಸ್, ಜಸ್ಟ್ ರೆಕಮೆಂಡೇಶನ್. ನಮ್ಮ ಅಕ್ಕ ಹೇಳಿದ್ಲು, ಅವಳು ಸಿರ್ಸಿಗೆ ಹೋದಾಗ ಶಿ ವೆಂಟ್ ಹಿಯರ್ ಅಂತೆ ಊಟಕ್ಕೆ ಅಂತ ಬಂದಿದ್ಲಂತೆ. ಸೊ ಎನಿವೇಸ್ ಅವಳು ಅವಾಗ ಸಿರ್ಸಿಗೆ ಹೋದಾಗ ಬಂದಿದ್ದಲ್ಲ. ಸೊ ನಾವು ಇವಾಗ ಹೋಗೋಣ, ಊಟ ಮಾಡೋಣ, ಚೆನ್ನಾಗಿರುತ್ತೆ ಅಂತ. ಎನಿವೇಸ್ ಇಟ್ಸ್ ಪ್ಯೂರ್ ವೆಜ್. ಬನ್ನಿ ಹೋಗೋಣ. ನಾವು ಉತ್ತರ ಕರ್ನಾಟಕ ಥಾಲಿ ತೊಗೊಂಡಿದ್ವಿ. ನಾವು ಸೌತ್ ಇಂಡಿಯನ್ ಥಾಲಿ ಅಂದರೆ ಇವ್ರದ್ದು ಇಲ್ಲಿ ಉತ್ತರ ಕರ್ನಾಟಕ ಥಾಲಿ ಇರುತ್ತೆ. 2 ಜೋಳದ ರೊಟ್ಟಿ, ಪಲಾವ್,
ಮತ್ತು ಆ್ಯಸ್ ಯೂಶುವಲ್ ಅನ್ನ ಸಾರು, ಅನ್ನ ಹುಳಿ, ಒಂದು ಪಾಯಸ, ಹಪ್ಪಳ, ಮೊಸರು, ಬೇಕಂದರೆ ಮಜ್ಜಿಗೆ ಕೊಡ್ತಾರೆ ಕುಡಿಯೋದಕ್ಕೆ. ನಾನು ಮೊಸರು ಬೇಡ, ಹೀಟ್ ಅಲ್ವಾ ಇವಾಗ, ಸೊ ಮಜ್ಜಿಗೆ ಕೊಡಿ ಅಂದರೆ ಸೊ ಅನ್ನ ಮಜ್ಜಿಗೆ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸರ್ವಿಸ್ ಸ್ವಲ್ಪ ಲೇಟ್ ಇದೆ, 5-10 ಮಿನಿಟ್ಸ್ ವೆಯ್ಟ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ, ಬಿಕಾಸ್ ಎಲ್ಲರೂ ಟ್ರಾವೆಲ್ ಮಾಡ್ತಿರ್ತಾರಲ್ವ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇಟ್ ವಾಸ್ ಗುಡ್. ಐ ವಿಲ್ ಗಿವ್ ದೆಮ್ 5ಗೆ 4 ಇನ್ 1 ಪಾಯಿಂಟ್. ಯಾಕೆ ಅಂದರೆ ಈ ಹೋಟೆಲಿಗೆ ಕೊಡೋಲ್ಲ, ಸರ್ವಿಸ್ ಲೇಟ್ ಆಗಿದೆ ಅಷ್ಟೇ, ಏನೂ ಇಲ್ಲ ಗೈಸ್. ಒಬ್ರಿಗೂ ಕೇಳಿಸಲ್ಲ ಅಲ್ಲಿ ಕರೆದ್ರೆ, ಅದೇ ಬೇಜಾರಾಗಿದ್ದು ಗೈಸ್, ಇನ್ನೇನಿಲ್ಲ. ವಾಸ್ ಗುಡ್ ಹೋಟೆಲ್. ನಾನು ಊಟ ಮಾಡಿದ್ರೆ ಏನೂ ವಿಡಿಯೋ ಆ್ಯಕ್ಚುಲಿ ರೆಕಾರ್ಡ್ ಮಾಡಿಲ್ಲ, ಮಾಡಬೇಕು ಅಂತ ಅನಿಸ್ಲಿಲ್ಲ. ಫಸ್ಟ್ ಲೆಟ್ ಮೀ ಹ್ಯಾವ್, ಓ ಮೈ ಗಾಡ್ ಗೈಸ್, ಕಂಡುಬಿಡೋ ಹೋಗ್ತಿರೋ. ನಾನು ಸಿ ಮೈ ಬ್ಯಾಗ್ ಗೈಸ್, ಹೌ ಇಸ್ ಇಟ್? ಆಮೇಲೆ ತೋರಿಸ್ತೀನಿ ಅದರ ಫೋಟೋದಲ್ಲಿ ಹಾಕಿ. ನನ್ನ ಹೊಸ ಬ್ಯಾಗ್ ಅದು ತುಂಬ ತಿಂಗಳಾಗಿದ್ದು ತೊಗೊಂಡು, ಬಟ್ ಐ ವಾಸ್ ನಾಟ್ ಯೂಸಿಂಗ್ ಇಟ್. ನಾನು ಎಲ್ಲರೂ ಈವೆಂಟ್ಸ್ಗೆ ಹೋದಾಗ ಯೂಸ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಈಗ ಸದ್ಯಕ್ಕೆ ಯಾವುದು ಈವೆಂಟ್ ಇಲ್ಲ, ಬಿಕಾಸ್ ಇಟ್ಸ್ ನಾಟ್ ಅ ಸೀಸನ್. ಸೊ ಆದ್ದರಿಂದ ಸೊ ಬನ್ನಿ ಇವಾಗ ಕಾರ್ ಹತ್ರ ಹೋಗೋಣ ಅಷ್ಟೇ ಗೈಸ್. ರಾಣಿ ಬೆನ್ನೂರ ಹತ್ರ ಇದ್ದೀವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಮುರುಡೇಶ್ವರ. ರೋಡ್ ನೋಡು, ನಾವ್ ಹಿಂದ್ಗಡೆ ಕೂತಿದೀವಿ, ನಾವ್ ಈ ಕಡೆ ದಬ್ಬಾಕೊಂತೀವಿ. ಅಪ್ಪ ಸ್ಲೈಡ್ ಆಗುತ್ತೆ. ಎಂತೆಂತ ಮಾಡ್ತೀಯ ಮನೆ. ಏನನ್ಸ್ತಿದೆ ಗಾಡಿ ಸೆಕ್ಷನ್? ಚೆನ್ನಾಗಿದೆ. ಬೀಚಿಗೆ ಹೋಗ್ಬೇಕು, ಆ್ಯಕ್ಚುಲಿ ಇಡಗುಂಜಿಗೆ ಹೋಗ್ಬೇಕು ಅನ್ಕೊಂಡಿದ್ವಿ. ನಾಳೆ ಹೋಗ್ಬೇಕು, ನಾಳೆ ಇಲ್ಲ ನಾಡಿದ್ದು ಹೋಗ್ಬೇಕು. ಇವಾಗ ಈಗಂತೂ ಆಗಲ್ಲ, ಫುಲ್ ಸಿಕ್ಕಾಪಟ್ಟೆ ಗಾಡಿ ಸೆಕ್ಷನ್ ಇದೆ ಇಲ್ಲಿ. ಎಸ್, ನಮ್ಮ ಬೆತ್ ಸ್ಟಾಪ್ ಬಂದು ನೆಕ್ಸ್ಟ್ ಇದ್ದಿದ್ದು ಆ್ಯಕ್ಚುಲಿ ಇದು ಜೋಗ್ ಫಾಲ್ಸ್ ಹತ್ರ ಸಿಗುತ್ತೆ ನಿಮಗೆ. ಬಟ್ ನಾವೇನು ಜೋಗ್ ಫಾಲ್ಸಿಗೆ ಹೋಗಿರಲಿಲ್ಲ, ಬಿಕಾಸ್ ಈ ಟೈಮಲ್ಲಿ ಜೋಗ್ ಫಾಲ್ಸಿಗೆ ಹೋದರೆ ಏನೂ ಅಷ್ಟು ನೀರು ಇರೋದು ಇಲ್ಲ ಅಂತ ಕೂಡ. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅಲ್ಲಿ. ಆ್ಯಕ್ಚುಲಿ ಇದು ಬೆತ್ ಸ್ಟಾಪ್ ಇದಕ್ಕೆ ಅಂತಲೇ ಮಾಡಿದ್ದು. ಬ್ರಿಡ್ಜ್ ಸಿಕ್ತು ನೋಡೋಣ ಅಂತ ಆನ್ ದಿ ವೇ ಹೊನ್ನಾವರ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಇತ್ತು, ಸೊ ಅದರಿಂದ ಬಂದು ನೋಡೋಣ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ. ಎಲ್ಲ ಹೆಂಗೆ ಹೋಗ್ತಾರೆ, ಶರಾವತಿ ತಂಗು ಸೇತು ಇದು. ಅದು ಎಷ್ಟು ಚೆಂದ. ಹಾಂ ಗೈಸ್, ದಿಸ್ ಇಸ್ ಸೋ ಕ್ಯೂಟ್. ತುಂಬಾ ಚೆನ್ನಾಗಿತ್ತು ವಾತಾವರಣ, ಬಿಕಾಸ್ ನಾವು ಮುರುಡೇಶ್ವರಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿರೋ ಸೀನ್ರೀಸ್ ಇತ್ತು. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮ್ಗೆ ಇಷ್ಟ ಆದರೆ ಕಮೆಂಟ್. ನಾವೀಗ ಬಂದಿರೋದು ಎಕೋ ಬೀಚ್ ಬಂದಿದ್ದೀವಿ. ನೋಡಲ್ಲಿ ನಾನು ಕರೆಕ್ಟಾಗಿ ಬರ್ತೀನಿ. ಸೊ ನಾವು ಬಂದಿರೋದು ಈಗ ಎಕೋ ಬೀಚ್ಗೆ. ಅಲ್ಲಿದ್ದು ನಾನು ಸೆಕೆಂಡ್ ಟೈಮ್ ಒಂದ್ಸತಿ ಬೆಳಿಗ್ಗೆ ಅಂದರೆ ಮಧ್ಯಾಹ್ನ ಟೈಮಿಗೆ ಬಂದಿದ್ದೆ, ಬಟ್ ಇದು ಈಗ ಸೆಕೆಂಡ್ ಟೈಮ್ ಬರ್ತಿದ್ದೀನಿ. ನೈಸ್. ನೋಡೋಣ ಎಂಟ್ರಿ ಇದೆಯೋ ಇಲ್ವೋ. ಇವಾಗ 6:56 ಹಾಕೋಕ್ಕೆ ಇನ್ 2 ಮಿನಿಟ್ಸ್ ಇದೆ ಗೈಸ್ ಅಷ್ಟೇ. ಬಟ್ ಅಷ್ಟರಲ್ಲಿ ಬೇಗ ನೋಡ್ಕೊಂಬಿಡೋಣ. ಸನ್ಸೆಟ್ ಮಿಸ್ ಮಾಡ್ಕೊಂಡ್ಬಿಟ್ವಿ ಅನ್ಸುತ್ತೆ ಚೂರು. ಬಟ್ ದಟ್ಸ್ ಓಕೆ. ನೋಡೋಣ ಬನ್ನಿ, ಫೋಟೋಸ್ ತೊಗೊಂಡು ಎಂಜಾಯ್ ಮಾಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ ಮುರುಡೇಶ್ವರಕ್ಕೆ. ಇಲ್ಲಿಂದ ನೆಕ್ಸ್ಟು ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಅಕ್ಕ ಏನೋ ಅದ್ಭುತ ಮಾಡ್ತಾಳಂತೆ. ಬರೀ ಯಾರು ಗುರು ಅವರು ಹಂಗು ಜೊತೆ ಬರ್ತಾನೆ. ಸೊ ನೋಡೋಣ ಬನ್ನಿ, ಎಕೋ ಬೀಚಿಗೆ ಬಿಡ್ತಾರೋ ಇಲ್ವೋ. ಲೆಟ್ಸ್ ಸಿ. ಸೊ ಗೈಸ್, ದಿಸ್ ಇಸ್ ಎಕೋ ಬೀಚ್. ಎಕೋ ಬೀಚ್, ಎಕೋ ಬೀಚ್. ಸೋ ಕ್ಯೂಟ್. Oh my god, so pretty.
ಅಕ್ಕ ಓಡು ಓಡು ಹೋಗ್ತಾವಳೆ. ಈ ಕೈಯಲ್ಲಿ ಫೋನ್, ಇದು 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 ನೋಡಿ ಇಟ್ಕೊಂಡು ಜಸ್ಟ್ ಮುರುಡೇಶ್ವರ ಬಂದಿದ್ದೀವಿ. ಈಗ ಎಷ್ಟು ಟೈಮು? 8 ಗಂಟೆ. ಇವಾಗ ಜಸ್ಟ್ ಇವಾಗ ಯಾರು ನಾವು ಬರ್ತಿದ್ವಿ ಎಂಟ್ರೆನ್ಸಲ್ಲೇ ಹೇಳಿದ್ವಿ ರೂಮ್ ಬೇಕಾ ಅಂತ ಕೇಳಿದ್ರು. ಸೊ ವಿ ವರ್ ಹ್ಯಾಪಿ. ಚೆನ್ನಾಗಿತ್ತು. AC ಥ್ಯಾಂಕ್ ಗಾಡ್ AC ಸಿಕ್ತು, ಅದೊಂದು ಖುಷಿ ಆಯಿತು. ನೈಸ್ ಗೈಸ್, ಬನ್ನಿ ಇವಾಗ ಹಿಂಗೆ ಔಟ್ಸೈಡ್ ಇದೆ. ಈ ಥರ ಚೆನ್ನಾಗಿದೆ, ಇದು ಒಂಥರ ಕಾಂಪೌಂಡ್ ಇದೆ. ಅಂದರೆ ಈಗ ರೋಡಲ್ಲಿ ಮನೆಗಳಿರಲ್ವ, ಆ ಥರ ನೋಡಿಕೊಂಡು AC ರೂಮ್ ನೋಡಿಕೊಂಡು ಬುಕ್ ಮಾಡಿದ್ವಿ. ಇನ್ಫ್ಯಾಕ್ಟ್ TV ಎಲ್ಲ ಇದು ಚೆನ್ನಾಗಿದೆ. TV ಏನು ನೋಡೋಲ್ಲ, ಬಟ್ ನಮಗೆ ಏನಂದರೆ ಟೆಂಪಲಿಗೆ ಇಲ್ಲಿಂದ ಜಸ್ಟ್ 300 ಮೀಟರ್ಸ್ ಇದೆ. ಸೊ ಅದರಿಂದ ಇಟ್ ಇಸ್ ಈಸಿ ಅನಿಸ್ತು ನನಗೆ. ಸಿ ಇವಾಗ ಸ್ವಲ್ಪ ಫ್ರೆಶಪ್ ಆಗಿ ಫೇಸ್ ವಾಶ್ ಎಲ್ಲ ಮಾಡಿ ಆಮೇಲೆ ಟೆಂಪಲ್ ಹತ್ರ ಒಂದು ರೌಂಡ್ ಕೂಡ ಆಡ್ಕೊಂಡು ಬಂದು ನಾಳೆ ಮಾರ್ನಿಂಗ್ ಬೆಳಗ್ಗೆನೇ ಎಷ್ಟು ಗಂಟೆಗೆ ನಾವು ಟೆಂಪಲ್ಗೆ ಹೋಗಬೇಕು ಅಂದ್ಕೊಂಡಿರೋದು ಅಂದರೆ 6:37 ಅಷ್ಟೊತ್ತಿಗಾದರೂ ನಾವು ಟೆಂಪಲ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನನಗೇನಾದರೂ ಈ ನಾನು ಉಳ್ಕೊಂಡಿರೋ ಪ್ಲೇಸ್, ಹೋಟೆಲ್, ಲಾಡ್ಜಿಂಗ್ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ಹಾಗೆ ಅವರ ಫೋನ್ ನಂಬರ್ಸ್ ಕೂಡ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನೀವೇನಾದ್ರು ಖಂಡಿತ ಬಂದರೆ ಯು ಗೈಸ್ ಕ್ಯಾನ್ ಚೆಕ್ ಇಟ್. ಹೇಳ್ತೀನಿ, ನನಗೆ ಇಷ್ಟ ಆದರೆ ಖಂಡಿತವಾಗ್ಲೂ. ಇಟ್ಸ್ ನಾಟ್ ಎನಿ ಕೊಲಾಬ್ರೇಷನ್ ಪ್ರಮೋಷನ್ ಅಂತ ಅಲ್ಲ, ಮನಸ್ಸಿಂದ ಇಷ್ಟ ಆದರೆ ಖಂಡಿತವಾಗ್ಲೂ ಬೇರೆಯವ್ರಿಗೂ ಹೆಲ್ಪ್ ಆಗಲಿ, ನಾವು ಹೆಲ್ಪ್ ಮಾಡೋಣ. ಬಿಕಾಸ್ ಎಷ್ಟೊಂದು ಜನ ನಾವು ಬೇರೆ ವೀಡಿಯೋಸ್ ನೋಡ್ಕೊಂಡು ಬಂದಿದ್ವಿ. ಆ್ಯಂಡ್ ಇನ್ಫ್ಯಾಕ್ಟ್ ಇಲ್ಲೊಂದು ಬೇಜಾರಾಗಿರೋ ವಿಷಯ ಏನು ಅಂದರೆ ಸ್ಕೂಬಾ ಡೈವಿಂಗ್ ನೇತ್ರಾಣಿ ಐಲ್ಯಾಂಡ್ಸ್ದು ಟೆಂಡರ್ ಹೋಗಿದೆಯಂತೆ. ಟೆಂಡರ್ ಮುಗ್ದೋಯ್ತಂತೆ. ಟೆಂಡರ್ ಮುಗ್ದೋಗಿ 2 months ಆಯ್ತಂತೆ. ಸೋ ಬ್ಯಾಡ್ ಅನ್ಸುತ್ತೆ ನನಗೆ. ಕೈ ನೋವು ಬಂದು ಇಟ್ಕೊಂಡು ಸೋ ಬ್ಯಾಡ್. ನಮ್ಮ ಅಕ್ಕ ಪಾಪ ತುಂಬ ಆಸೆ ಇಟ್ಕೊಂಡ್ಬಂದಿದ್ಲು. ಟೆಂಡರ್ ಖಾಲಿ ಆಯ್ತಂತೆ ಇಲ್ಲಿ. ಏನು ಮಾಡ್ಬೇಕು ಗೊತ್ತಿಲ್ಲ ಪಾಪ. ಅದಕ್ಕಂತ ಬಂದಿದ್ದು ನಾವು. ಬ್ಯಾಗ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಮತ್ತೆ ಟೆಂಡರು ಕರೆದಾಗ ಅವರು ಬರಬೇಕಂತೆ. ಸೊ ಸಿ ಏನು ಮಾಡೋದು ನೋಡೋಣ ಅಷ್ಟೇ, ಬನ್ನಿ. ಸೊ ನಾವೀಗ ರೂಮ್ ಮಾಡಿ ಎಲ್ಲ ಬಂದು ಫ್ರೆಶಪ್ ಆಗಿ ಜಸ್ಟ್ ಈಗ ಊಟಕ್ಕೆ ಬಂದಿದ್ದೀವಿ. ಇನ್ನು ಇಲ್ಲಿ ರೌಂಡ್ಸ್ ಮಾಡೋಣ ಅಂತ. ಎಷ್ಟು ಟೈಮ್ ಈಗ 9:04 ಆಗಿದೆ ಇವಾಗ. ಇನ್ನೊಂಥರ ಬರ್ತೀನಿ. ನಾನು ಅಷ್ಟೇ ಅಲ್ವಾ, ಎಲ್ಲ ಲೈಟು ಇಲ್ಲಿ ನೋಡು ಹಿಂಗೆ ಬಡಿತಾ ಇದೆ. ಇಲ್ಲಿ ನೋಡಿ ಈಗ ಚೆನ್ನಾಗಿದೆ. ಇವಾಗ ಜಸ್ಟ್ ಊಟಕ್ಕೆ ಅಂತ ಬಂದಿದ್ದೀವಿ. ಲೆಟ್ಸ್ ಈಗ ಊಟ ಮಾಡಿ ಫಸ್ಟ್ ಪಾನಿಪುರಿ ಆರ್ಡ್ರ್ ಮಾಡಿದ್ದೀವಿ. ತಿನ್ಬೇಕಂತ ಕೇವ್ರಿಗೆ ಆಗ್ತಿದೆ ಯಾಕೋ. ಪಾನಿಪುರಿ ತಿಂದು ನೋಡಿ ಬೇಕಂದರೆ ಇನ್ನೊಂದು ಚೆನ್ನಾಗಿದ್ದರೆ ಇನ್ನೊಂದು ಪಾನಿಪುರಿ ಆರ್ಡರ್ ಮಾಡೋದು, ಇಲ್ಲಾಂದರೆ ಅಷ್ಟೇ ಎಂಟು ಮಾಡೋದು. ಮೊಸರನ್ನ ತಿನ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಟೆಂಪಲ್ ಹೋಗಿ ಬೀಚಲ್ಲಿ ಆಡ್ತಾ ಈ ಗೇಮ್ಸ್ ಆಡಬೇಕು. ಅದೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಸೊ ಈಗ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ಅದು ನಮ್ಮ ಸೋ ಯಮ್ಮಿ ಅನಿಸುತ್ತೆ ನಂಗೆ. ಯಾಕೋ ಪಾನಿಪುರಿ ಗಮ್ಮಂತಿದೆ. ಆದರೆ ತಿನ್ನೋಡು ಚೆನ್ನಾಗಿದೆ. ನೈಸ್. ಓಕೆನಾ? ಖಾರ ಇದೆಯಾ? ಹೋಗ್ಬೇಕು.
ಇವಾಗ ಜಸ್ಟ್ ನಾವು ಮುರುಡೇಶ್ವರ ಟೆಂಪಲ್ ಹತ್ರ ಬಂದ್ವಿ. ಅಮ್ಮ ನೋಡಬೇಕು ನೈಟ್ ವ್ಯೂನ ಅಂದರು. ಸೊ ಅದಕ್ಕೆ ನೈಟ್ ವ್ಯೂನ ನೋಡೋಣ ಅಂತ ಟೆಂಪಲ್ ಹತ್ರ ಬಂದಿದ್ದೀವಿ. ಸ್ವಲ್ಪ ಬೆಳಕು ಬೀಳೋಕೆ ಅಂದ್ಕೊಂಡಿದ್ದೀನಿ, ಬಿಕಾಸ್ ಕಾರ್ ಲೈಟ್ ಕೂಡ ಹೊಂದಿಸಿದ್ದೀನಿ. ಸ್ವಲ್ಪ ಬೆಳಕು ಬೀಳ್ಬೇಕಲ್ವ ನನ್ನ ಮುಖದ ಮೇಲೆ ಅಂತ. ಎಸ್ ಗೈಸ್, ಅದೇ ಟೆಂಪಲ್. ವಿ ಆರ್ ಅಟ್ ದ ಬೀಚ್. ನೈಸ್. ನಾಳೆ ಇಲ್ಲಿ ಆ್ಯಕ್ಚುಲಿ ಇದು ಉಡುಪಿಯಲ್ಲಿ ಹಿಂಗೆ 100 ರೂಪೀಸ್ ಕೊಟ್ಟರೆ ಹಿಂಗೆ ನಡ್ಕೊಂಡು ಹೋಗ್ಬೋದು. ಇಲ್ಲಿ ಮುರುಡೇಶ್ವರದಲ್ಲಿ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು. ಆ್ಯಂಡ್ ಇದು ನನ್ನ ಸೆಕೆಂಡ್ ಟೈಮ್ ಬಂದಿರೋದಲ್ವ, ಇಟ್ಸ್ ಗುಡ್. ನಾಳೆ ಬೆಳಗ್ಗೆ ದರ್ಶನ ಮಾಡಿ ಆಟ ಆಡಬೇಕಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಏನೇನಾಗುತ್ತೆ. ನಾಳೆ ಫಸ್ಟ್ ದರ್ಶನ ಮಾಡಿ ಆಮೇಲೆ ಮೇಲೆ 20th ಫ್ಲೋರ್ ಇದೆಯಲ್ಲ, ಸೊ ಅಲ್ಲಿ ತನಕ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆನೇ ಬೇಗ ದರ್ಶನ ಮಾಡಿದ್ರೆ, ಯಾಕೆ ಅಂದರೆ ಅಭಿಷೇಕ ಮಾಡ್ತಿರೋದು ದೇವ್ರನ್ನ ಹಾಗೆ ನೋಡ್ಬೋದು ಅನ್ನೋದು ಒಂದು. ತುಂಬ ಚೆನ್ನಾಗಿರುತ್ತೆ. ಅಪ್ಪ ಅಮ್ಮ ನೋಡಿ ಹೆಂಗೆ ಹೋಗಿದ್ದಾರೆ. ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ. ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಪುಟ್ಟ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ ನಿಮ್ಮೆಲ್ಲರಿಗೂ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್.